ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲೀವ್ ಟ್ರೇಡರ್. ನಾಳೆ 10/9/2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಇದೆ ಕೂಡ, ಅದನ್ನು ಕೂಡ ನಾವು ಡೀಟೇಲ್ ಅನಾಲಿಸಿಸ್ ಮಾಡೋಣ, ಯಾವ ರೀತಿ ಟ್ರೇಡ್ ಮಾಡ್ತೀವಿ. ಓಕೆ, ಈ ಎಲ್ಲ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ನಾವು ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ, ಇವತ್ತೇನಾಗುತ್ತೆ ಅಂತೇಳಿ ವೆದರ್ ಆ ರೀತಿ ಆಯ್ತಾ ಅನ್ನೋದು ನೋಡ್ಕೊಡ್ರಿ. ಸೊ ನಾವು ಡ್ರಾ ಮಾಡಿದ ಲೈನ್ ಇಂಪಾರ್ಟೆಂಟ್ ಲೈನ್ 24,800. ಇದರ ಕೆಳಗಡೆ ಲೋವರ್ ಆದರೆ ಆಗ್ಲಿಲ್ವಲ್ಲ. ಸೊ ಮಾರ್ಕೆಟ್ ಟರ್ನ್ ಉಲ್ಟಾ ಆಯ್ತು. ಓಕೆ ಸರ್, ಮತ್ತೆ ಇನ್ನು ಈ ಲೈನ್ ಅನ್ನ ಡ್ರಾ ಮಾಡಿದ್ದೆ, ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡಿದ್ದೆ. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಆದ್ರೆ ಮೇಲ್ಗಡೆ ಹೋಗೋದ್ ಬಗ್ಗೆ ಡಿಸ್ಕಷನ್ ಅಂದ್ರೆ ಪೋಸ್ಟ್ ಕೂಡ ಮಾಡಿದೆ. ಮಾರ್ಕೆಟ್ ಅರೌಂಡ್ 24,950 ವರೆಗೂ ಮೊಮೆಂಟಮ್ ಆಗಿದೆ. ಓಕೆ, ಇನ್ ದ ಮೀನ್ ವೈಲ್ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನೋಡ್ಕೊಟ್ರಿ, ಒಂದು ಟರ್ನ್ಔಟ್ ಆಗಿದೆ, ಚೆನ್ನಾಗಿ ಟರ್ನ್ಔಟ್ ಆಗಿದೆ. ಅರೌಂಡ್ 51,127 ವರೆಗೂ ಹೋಗಿದ್ದಾನೆ. ಓಕೆ, ಮಾರ್ಕೆಟ್ ನಲ್ಲಿ ನೀವು ಡಿಸ್ಕಷನ್ ಕೂಡ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಲೆವೆಲ್ 50,300 ಇಂದ 400 ಒಳಗಡೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಇದೆ. ಓಕೆ, ಇದನ್ನ ಈಸಿಲಿ ಅಷ್ಟು ಬ್ರೇಕ್ ಡೌನ್ ಆಗುವ ಕಷ್ಟ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಇವನ್ ಯು ಕ್ಯಾನ್ ಸಿ 1 ಅವರ್ ನಲ್ಲಿ ಯಾವ ರೀತಿ ನಾವು ಡ್ರಾ ಮಾಡಿದ್ವಿ. ಓಕೆ, ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ, ಹಾರಿಜಾಂಟಲ್ ಸಪೋರ್ಟ್ ಕೂಡ ಡ್ರಾ ಮಾಡಿದ್ವಿ. ಆ ಮಾರ್ಕೆಟ್ ಕೂಡ ಕಂಪ್ಲೀಟ್ಲಿ ಡಿಫೆನ್ಸಿವ್ ಮಾಡಿ ಕುತ್ಕೊಂಡಿದೆ. ಓಕೆ, ಈಗ ನಾವು ಏನ್ ಮಾಡೋಣ, ಫಸ್ಟ್ ಡೇ ಆಂಗಲ್ ಗೆ ನಿಫ್ಟಿನ ಸ್ವಿಚ್ ಮಾಡೋಣ, ಆಮೇಲೆ ಟ್ರೇಡ್ ಮಾಡೋಣ ಯಾವ ರೀತಿ ಕಾಣ್ತದೆ. ಓಕೆ, ನಿಫ್ಟಿ ಒಳಗಡೆ ಸ್ವಿಚ್ ಮಾಡಿದ್ರೆ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕೋಣ. ಓಕೆ, ಮಾರ್ಕೆಟ್ ಏನ್ ಶೋಕಾಸ್ ಮಾಡಿದೆ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ, ಒಂದು ಶಾರ್ಟ್ ಕವರಿಂಗ್ ಬರೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಆಲ್ರೆಡಿ ಬಂದು ಆಯ್ತು ಸರ್. ಈಗ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡೋಣ. ಮೂವಿಂಗ್ ಎವರೇಜ್ ನೋಡೋಣ. ಸಿ ದಿಸ್ ಒನ್ 24,850ಗೆ ನಮಗೆ 20 ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಕೂಡ ಕುತ್ಕೊಂಡಿದೆ. ಇವತ್ತು ನಿನ್ನೆ ಕೂಡ ಕುತ್ಕೊಂಡಿತ್ತು, ಆಮೇಲೆ ಇವತ್ತು ಕೂಡ 24,850 ಮೇಲೆ ನಿಂತ್ಕೊಂಡಿದ್ರೆ. ಸೊ ಮಾರ್ಕೆಟ್ ಈಸ್ ಸ್ಟ್ರಾಂಗ್ ವಿಲ್ಲಿಂಗ್ ಟು ಹೋಲ್ಡ್ ಅಪ್ಪರ್ ಸೈಡ್ ಅಂತ ಅನಿಸ್ತಾ ಇದೆ. ಓಕೆ, ಮೂವಿಂಗ್ ಎವರೇಜ್ ಆಯ್ತು ಸರ್. ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ಎಲ್ಲೆಲ್ಲಿ ಡ್ರಾ ಮಾಡ್ತೀರಿ? ಸೊ ಅದಕ್ಕೆ ಏನ್ ಮಾಡ್ತೀನಿ, ಯೂಶಲಿ ನಾನು 4 ಅವರ್ಸ್ ಅಥವಾ 1 ಅವರ್ ಅಥವಾ ಚೆಕ್ ಮಾಡ್ಲಿಕ್ಕೆ ನೋಡ್ತೀನಿ. ಸೊ ದಟ್ ವಿ ಹ್ಯಾವ್ ಅ ಪ್ರಾಪರ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಲೆವೆಲ್ಸ್ ನ ಡ್ರಾ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಹಾರಿಜಾಂಟಲ್ ಲೈನ್ ತಗೊಳ್ತೀರಿ. ಓಕೆ, ಮಾರ್ಕೆಟ್ ನಿಂತಿರುವ ಜಾಗ ಮೇಜರ್ ರೆಸಿಸ್ಟೆನ್ಸ್ ಇದೆಯೋ ಅಲ್ವೋ? ಎಸ್ ಸರ್, ಎಕ್ಸಾಕ್ಟ್ಲಿ 25,000 ಈಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್. 24,960 ಏನಂದಲ್ಲ ಮೇಜರ್ ರೆಸಿಸ್ಟೆನ್ಸ್. ಯಾಕೆ? ಸಿ ದಿಸ್ ಇಸ್ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾನೆ ಇತ್ತು, ಗ್ಯಾಪ್ ಡೌನ್ ಆಗಿದೆ, ಮಾರ್ಕೆಟ್ ಹೋಲ್ಡ್ ಮಾಡ್ತಾನೆ ಇತ್ತು. ಅರ್ಥ ಏನು ಸರ್? ದ ಮೇಜರ್ ರೆಸಿಸ್ಟೆನ್ಸ್ ಆಟ್ 24,950 ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ. ಓಕೆ, ಆನ್ ದ ಡೌನ್ ಸೈಡ್ ನಲ್ಲಿ ಮೇಜರ್ ಸಪೋರ್ಟ್ ಅಂತ ಡ್ರಾ ಮಾಡೋದು ಎಲ್ಲಿ? ಇವತ್ತಿನ ಮೇಜರ್ ಸಪೋರ್ಟ್ ಡ್ರಾ ಮಾಡೋಣ. ದಟ್ ಈಸ್ 24,800 ಲೆವೆಲ್. ಓಕೆ, ಇದನ್ನ ಕಲರ್ ಚೇಂಜ್ ಮಾಡೋಣ, ಗ್ರೀನ್ ಕಲರ್ ಮಾಡೋಣ, ಸೊ ದಟ್ ನಮಗೆ ಅರ್ಥ ಆಗ್ಲಿ ಇದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಂತೇಳಿ. ಓಕೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಈಗ 30 ಮಿನಿಟ್ಸ್ ಬರೋಣ. 30 ಮಿನಿಟ್ಸ್ ಬಂದ್ಬಿಟ್ರೆ ಏನ್ ಗೊತ್ತಾಗುತ್ತೆ? ಸೊ ಮೇಜರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಂತಿರುವ ಲೆವೆಲ್ ಯಾವ್ದಪ್ಪ? 24,950. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇದನ್ನ ಬಿಟ್ರೆ ನೆಕ್ಸ್ಟ್ ಲೆವೆಲ್ ನಿಂತ್ಕೊಳ್ಳೋದು ಅಥವಾ ಹೈಯೆಸ್ಟ್ ಲೆವೆಲ್ ಆಫ್ ಪಾಯಿಂಟ್ ರನ್ ಆಗೋದಿಲ್ಲಪ್ಪ ಅಂದ್ರೆ 25,100 ಲೆವೆಲ್. ಓಕೆ, ಅದನ್ನ ಏನ್ ಮಾಡ್ತೀನಿ, ಹಾರಿಜಾಂಟಲ್ ರೇ ತಗೊಳ್ತೀನಿ ಅಂಡ್ ಡ್ರಾ ಮಾಡಿ ಇಟ್ಕೊಳ್ತೀನಿ. ಮಾರ್ಕೆಟ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಟುಮಾರೋ ಟಿಲ್ 25,120 ಇನ್ ಕೇಸ್ ನನ್ನ ಮಾರ್ಕೆಟ್ 25,000 ಮೇಲೆಗಡೆ ನಿಂತ್ಕೋತಾ ಇದ್ರೆ. ಓಕೆ, ಇದನ್ನು ಕೂಡ ಮಾರ್ಕೆಟ್ ದಾಟ್ತಾ ಇದ್ದಾನಪ್ಪ ಅಂದ್ರೆ ಅವಾಗ ಡ್ರಾ ಮಾಡೋಣ ಸರ್. ದಟ್ ಇಸ್ 25,200 ಲೆವೆಲ್. ಓಕೆ, ಮೇಲ್ಗಡೆ 2 ಲೆವೆಲ್ ಗಳನ್ನ ಡ್ರಾ ಮಾಡಿದೀವಿ. ಈಗ ಓಪನಿಂಗ್ ಆಂಗಲ್ ಅಲ್ಲಿ ಥಿಂಕ್ ಮಾಡೋಣ, ಎಲ್ಲೆಲ್ಲಿ ಮಾರ್ಕೆಟ್ ನಿಂತ್ಕೋಬಹುದು. ಓಕೆ, ನಮ್ಗೆ ಚಾನ್ಸ್ ಟ್ರೇಡಿಂಗ್ ಕೊಡ್ಬೋದು. ಓಕೆ, ರೈಟ್ ನಾವು ನೋಡ್ಕೊಳ್ಳಿ ಸರ್, ಮಾರ್ಕೆಟ್ ಈಗ ಇಂಪಾರ್ಟೆಂಟ್ ಆಗಿ ಓಕೆ ಹೆಂಗಿದ್ರು ಇದು ರಿಕವರ್ ಆಗಿದೆ, ಸ್ಟ್ರಾಂಗ್ ಆಗಿದೆ. ಓಕೆ, ಇನ್ ಕೇಸ್ 25,000 ಮೇಲ್ಗಡೆ ಓಕೆ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ, ಅರೌಂಡ್ 60-70 ಪಾಯಿಂಟ್ಸ್ ಹೈಯರ್ ಲೋ ಕೂಡ ಕೊಡ್ತಾ ಇದೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಈಸಿಲಿ ಕಮ್ ಟಿಲ್ 25,120 ಲೆವೆಲ್. ಇಲ್ಲಿ ಅಷ್ಟೊಂದು ಅಡೆತಡೆ ಇಲ್ಲ, ಯು ಕ್ಯಾನ್ ಗೋ ಡೈರೆಕ್ಟ್ಲಿ ಅನ್ನೋ ಒಂದು ಪಾಯಿಂಟ್ ಇದೆ 25,120 ಲೆವೆಲ್ ವರ್ಗೂ. ಓಕೆ, ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದಾರೆ ಅಂತ ತಿಳ್ಕೊಳ್ಳೋಣ, ಲೈಕ್ ಅರೌಂಡ್ 25,050. ಈಗ ತಿಳ್ಕೊಳ್ಳಿ, ದಿಸ್ ಇಸ್ ಅ ರೆಸಿಸ್ಟೆನ್ಸ್, ದಿಸ್ ಈಸ್ ಅ ಸಪೋರ್ಟ್ ಆಗಿರುತ್ತೆ, ಬಿಕಾಸ್ ಬ್ರೇಕ್ಔಟ್ ಆಗಿದೆ, ಗ್ಯಾಪ್ ಅಪ್ ಆಗಿದೆ, ರೈಟ್? ಸೊ ಅವಾಗ ಏನಾಗಿದೆ, ಮಾರ್ಕೆಟ್ ನಡುವೆ ಇದ್ರೆ ನಮ್ಗೆ ಕೆಲಸ ಇಲ್ಲ. ಒಂದು ವ್ಯಾಲ್ಯೂ ಏರಾಗಿ ಬರ್ಲಿ, ಇಲ್ಲಿಗೆ ಬರ್ಲಿ ಸರ್ ಟ್ರೇಡ್ ಮಾಡೋಣ, ಸೆಲ್ ಸಿಕ್ಕರೆ ಸೆಲ್ ತಗೊಳ್ಳೋಣ. ಇಲ್ಲ ಮಾರ್ಕೆಟ್ ವಾಪಸ್ ಈ ರೀತಿ ಗ್ಯಾಪ್ ಅಪ್ ಆದ್ಮೇಲೆ ಹ್ಯೂಜ್ ರೆಡ್ ಕ್ಯಾಂಡಲ್ ಓಪನ್ ಆಗ್ಬಿಟ್ಟು ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ತಾ ಈಗ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಇಲ್ಲಿಂದ ನಿಮ್ ಪ್ರೈಸ್ ಆಕ್ಷನ್ಸ್ ನ ನೀವು ಹುಡುಕೋತೀರಿ. ಇಲ್ಲೇನ್ ಮಾಡ್ತೀರಿ, ಈಗ ಯಾವ ರೀತಿ ಇರುತ್ತಪ್ಪ, ಡಬ್ಲ್ಯೂ ಪ್ಯಾಟರ್ನ್ ಓಕೆ, ಅಥವಾ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇರ್ಬೋದು, ಹೈಯರ್ ಲೋ ಸ್ಟ್ರಕ್ಚರ್ ಆಗ್ಬೋದು. ಈ ರೀತಿ ಏನಾದರೂ ಇಲ್ಲಿ ಬಾಯಿಂಗ್ ಸಿಕ್ಕರೆ
ಸೊ ನಿಮ್ಗೆ ಏನ್ ಸಿಗ್ಬೋದು ಸರ್, ಹ್ಯಾಮರ್ ಪ್ಯಾಟರ್ನ್ ತರ ಸಿಗ್ತಾ ಇರುತ್ತೆ. ಅವಾಗ ನಿಮ್ಗೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಕ್ಲೀನ್ ಆಗಿ ಸಿಗ್ತಾ ಇರುತ್ತೆ. ಈ ಎಲ್ಲಾ ಅವಕಾಶಗಳನ್ನ ಇಲ್ಲಿ ಹುಡುಕ್ತೀರಿ. ದಟ್ಸ್ ನಂಬರ್ 1. ಕೆಲವೊಮ್ಮೆ ಏನಾಗುತ್ತೆ, ಮಾರ್ಕೆಟ್ 25,050 ಹತ್ರ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಆದ್ಮೇಲೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ತಾ ಇಲ್ಲಿ ಬಂದಿರುತ್ತೆ. ನೀವು ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ತಿರ್ತೀರಿ. ಅವಾಗ ಮಾರ್ಕೆಟ್ ಸಡನ್ಲಿ ಬ್ರೇಕ್ ಡೌನ್ ಮಾಡ್ಬಿಡ್ತದೆ. ಸೊ ಅದಕ್ಕೋಸ್ಕರ ಈ ವಿಚಾರ ಏನ್ ಮಾಡ್ತೀರಿ ಸರ್, ಇಲ್ಲಿ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡ್ತೀರಿ. ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ನಿಜ ಆದ್ರೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಈಸಿಲಿ ಟಿಲ್ 24,850 ಲೆವೆಲ್. ಅಲ್ಲಿ ನಮಗೆ ಮೇಜರ್ 20-day ಮೂವಿಂಗ್ ಎವರೇಜ್ ಸಪೋರ್ಟ್ ಕೂಡ ಇದೆ. ಅದರ್ವೈಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹಾರ್ಡ್ಲಿ 24,800 ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಓಕೆ, ಸೊ ಈ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ 24,900, 24,850, ಸೊ ಇಲ್ಲಿ ಯಾವುದೇ ರೀತಿ ಅಷ್ಟು ಚೆನ್ನಾಗಿರೋ ಮೊಮೆಂಟಮ್ ಬರೋದಿಲ್ಲ. ಓಕೆ, ಮಾರ್ಕೆಟ್ ಈ ಝೋನ್ಗೆ ಬಂದ್ರೆ ಏನಾದರೂ ಪ್ರೈಸ್ ಆಕ್ಷನ್ ಶೋಕಾಸ್ಟ್ ಮಾಡಿ ಸೆಲ್ಲಿಂಗ್ ತೋರಿಸ್ತಾನ? ಕ್ವೆಶ್ಚನ್ ಮಾರ್ಕ್ ಈಸ್ ಇಂಪಾರ್ಟೆಂಟ್ ಹಿಯರ್. ಓಕೆ, ಇದನ್ನ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡ್ತಾನ? ದಟ್ಸ್ ಅನದರ್ ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ, ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದೆ 24,815 24,825 ಹಿಂಗೇನೋ ಓಪನ್ ಆಗಿದೆ. ಸೊ ನಮ್ಮ ವ್ಯಾಲ್ಯೂ ಏರಿಯಾ ಮತ್ತೆ ಇಲ್ಲಿದೆ 24,797 24,800. ಇಲ್ಲಿ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡ್ತೀವಿ ಫಾರ್ ಬಾಯಿಂಗ್ ಅಪರ್ಚುನಿಟಿ. ಓಕೆ, ಇಲ್ಲ ಮಾರ್ಕೆಟ್ ಏನಾದ್ರೂ ಇದನ್ನ ಹಂಗೆ ಕಂಟಿನ್ಯೂಸ್ ಮೇಲ್ಗಡೆ ಹೋದ್ರೆ ಈಸಿ ಇರುವುದಿಲ್ಲ ಟ್ರೇಡ್ ಮಾಡ್ಲಿಕ್ಕೆ. ಬಿಕಾಸ್ ನಮ್ಮ ವ್ಯಾಲ್ಯೂ ಏರಿಯಾ ಹತ್ರ ನಮಗೆ ಟ್ರೇಡ್ ಸಿಕ್ಕರೆ ಟ್ರೇಡ್ ತಗೋಬಹುದು. ಅದಕ್ಕೆ ಅಂತಾರೆ ಸರ್ ಜನ ಬೈ ಲೋ ಸೆಲ್ ಹೈ ಅಂತ. ಸೊ ಸಪೋರ್ಟ್ ನಲ್ಲಿ ಬೈ ಮಾಡಿ, ರೆಸಿಸ್ಟೆನ್ಸ್ ಅಲ್ಲಿ ಸೆಲ್ ಮಾಡ್ತೀರಾ ಅಷ್ಟೇ. ಇನ್ ಕೇಸ್ ಮಾರ್ಕೆಟ್ 24,800 ಹತ್ರ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟು ಬೈ ಮಿಸ್ಟೇಕ್ ಗ್ಯಾಪ್ ಡೌನ್ ಆಗಿ ಬ್ರೇಕ್ಔಟ್ ಆಗಿದೆ ಅಂಡ್ ಲೋವರ್ ಐ ಕೂಡ ಕ್ರಿಯೇಟ್ ಆಗಿದೆ, ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ 24,650 ಲೆವೆಲ್. ನೆಕ್ಸ್ಟ್ ಲೆವೆಲ್ ಆಫ್ ಹೈಯೆಸ್ಟ್ ಸಪೋರ್ಟ್ ಇರೋದು ಅಲ್ಲೇ. ಸೊ ಅದನ್ನ ಡ್ರಾ ಮಾಡಿ ಇಟ್ಕೊಂಡ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಅಲ್ಲಿ ಬಂದರೆ, ಓಕೆ, ಇದನ್ನ ನೀವು ಆಪ್ಷನ್ ಬೈಯಿಂಗ್ ಆಂಗಲ್ ಇಂದ ಥಿಂಕ್ ಮಾಡ್ತೀರಿ. ಸೊ ಆಪ್ಷನ್ ಸೆಲ್ಲಿಂಗ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಇದನ್ನ ಸಪೋರ್ಟ್ ಆಗಿ ತಗೊಂಡ್ ಮೇಲೆಗಡೆ ಹೋಗ್ತಾ ಇದ್ರೆ, ದಿಸ್ ಈಸ್ ಅಪರ್ಚುನಿಟಿ ಫಾರ್ ಸೆಲ್ಲಿಂಗ್ ದ ಪುಟ್ಸ್ ಸರ್. ಓಕೆ, ಮಾರ್ಕೆಟ್ ಮೇಲೆಗಡೆ ಹೋಗ್ತಂದ್ರೆ ಇನ್ನು ಕಾಲು ಇರುತ್ತೆ ರೈಟ್, ಆದ್ರೆ ಪುಟ್ ಏನಾಗುತ್ತೆ, ಡೌನ್ ಆಗುತ್ತಲ್ವಾ. ಸೊ ಪುಟ್ ಸೆಲ್ ಮಾಡೋದು, ದಿಸ್ ಇಸ್ ಹೌ ವಿ ಕ್ಯಾನ್ ಟ್ರೇಡ್ ರೈಟ್. ಓಕೆ, ಮಾರ್ಕೆಟ್ ಸ್ಲೋಲಿ ಮೇಲೆಗಡೆ ಹೋದ್ರು ಕೂಡ ದುಡ್ಡು ಆಗುತ್ತೆ, ನಂಬರ್ 1. ಓಕೆ, ಮಾರ್ಕೆಟ್ ಫಾಸ್ಟ್ ಆಗಿ ಹೋದ್ರು ದುಡ್ಡು ಆಗುತ್ತೆ, ನಂಬರ್ 2. ಅಥವಾ ಸ್ಲೋಲಿ ಕೆಳಗಡೆ ಬಂದ್ರು ಕೂಡ ದುಡ್ಡು ಆಗುತ್ತೆ ರೈಟ್. ಓನ್ಲಿ ಸ್ಪೀಡ್ ಆಗಿ ಬಿದ್ರೆ ಮಾತ್ರ ಚಾನ್ಸ್ ಇದೆ ಸರ್ ಲಾಸ್ ಆಗೋದು. ದಟ್ ಈಸ್ ವಾಟ್ ಆಪ್ಷನ್ ಸೆಲ್ಲಿಂಗ್ ಪವರ್. ಓಕೆ, ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರಿ, ಗ್ಯಾಪ್ ಅಪ್ ಆಂಗಲ್ ಇಂದ ಥಿಂಕ್ ಮಾಡಿದ್ರಿ, ವ್ಯಾಲ್ಯೂ ಏರಿಯಾನ ಡ್ರಾ ಮಾಡಿ ಇಟ್ಕೊಂಡಿದ್ರಿ. ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಇನ್ ಕೇಸ್ 24,900 ಹತ್ರ ಟ್ರೇಡ್ ಆಗ್ತಾ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾಡಿದ್ರು ಅಡ್ಡಿ ಇಲ್ಲ. ಬಿಕಾಸ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ 24,960 ಅಂಡ್ 24,800 ಕೆಳಗಡೆ ಇದೆ. ಸೊ ಎರಡೂ ಕೂಡ ನೀವು ಸ್ಟ್ರಾಂಗಲ್ ಕೂಡ ಮಾಡಬಹುದು ಇನ್ ಕೇಸ್ ರೇಂಜ್ ಒಳಗೆ ಇದ್ರೆ. ಓಕೆ ಫೈನ್. ದೆನ್ ಆಪ್ಷನ್ ಚೈನ್ ನೋಡೋಣ ಯಾವ ರೀತಿ ಕಾಣ್ತದೆ. ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಸಪೋರ್ಟ್ ಈಗ ಡ್ರಾ ಆಗಿರೋದು ಎಲ್ಲಿ? ಓಕೆ, ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್. ಸೊ ಐ ವಿಲ್ ರಿಮೂವ್ ಆಲ್ ದ ಬಿಡ್ ಅಂಡ್ ಆಸ್ಕ್ ಸೊ ದಟ್ ನಮಗೆ ಈಸಿ ಆಗಲಿ ಗೊತ್ತಾಗ್ಲಿಕ್ಕೆ. ಓಕೆ, ಸೊ ಸದ್ಯದ ಮಟ್ಟಿಗೆ 24,900 ನಲ್ಲಿ 35 ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಸೊ ಮಾರ್ಕೆಟ್ ನ ಮೇಲ್ಗಡೆ ಇಡುವ ಮೆಂಟಾಲಿಟಿ ಇದ್ದವರು ಪುಟ್ ರೈಟರ್ಸ್. ಓಕೆ, ಮೇಲ್ಗಡೆ ಆಯ್ತು ಸರ್ 24,900 ಕಾಲ್ ನಲ್ಲೇ ಒಂದು 33 ಲಕ್ಷ ಜನ ಇದ್ದಾರೆ. ಸೊ ಎರಡು ನೀವು ಆಪ್ಷನ್ಸ್ ನ ಕಾಂಬಿನೇಷನ್ LTP ನ ಆಡ್ ಮಾಡಿದ್ರೆ 132 and 90 ಎರಡು ಕುಡಿದ್ರೆ 220 ರೂಪೀಸ್ ಆಗುತ್ತೆ. ಸೊ ಮೇಲ್ಗಡೆ 25,100 ದಿಂದ ಹಿಡಿದು ಕೆಳಗಡೆ 24,750 ವರೆಗೂ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಇರುವ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ ಈ ಸ್ಟ್ರಾಡಲ್ ರೈಟರ್ಸ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ 25,000 ನ ದಾಟಿದ್ದೆ ನಿಜ ಆಗಿದೆ. ಬಿಕಾಸ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಅಂಡ್ ಟೆಕ್ನಿಕಲ್ ಆಂಗಲ್ ಅಲ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಕೂಡ ಇದೆ, ಬ್ಯಾಕ್ ಗ್ರೌಂಡ್ ನಲ್ಲಿ ನೋಡ್ಕೋಬಹುದು. ಇನ್ ಕೇಸ್ ಇದನ್ನ ದಾಟ್ತಾ ಇದೆ 25,000 ದಾಟ್ತಾ ಇದೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 25,100 ಲೆವೆಲ್ ಆರ್ ಅದನ್ನು ದಾಟಿದ್ರೆ 25,200 ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಆಸ್ ಪರ್ ಟೆಕ್ನಿಕಲ್ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಇನ್ ಕೇಸ್ ಅಲ್ಲೇ ರಿಜೆಕ್ಷನ್ ಆಗ್ತಾ ಇದೆ ಅಂದ್ರೆ 25,000 ಹತ್ರ ಯು ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ಡೌನ್ ಸೈಡ್. ಸೊ ಅವಾಗ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಸಿಗೋದು 24,900 ಹತ್ರ. ಓಕೆ, ಅದನ್ನು ದಾಟಿದ್ರೆ ಮಾರ್ಕೆಟ್ ನಲ್ಲಿ ಮೇಜರ್ ಪಾಯಿಂಟ್ ಆಫ್ ವ್ಯೂ ಸಪೋರ್ಟ್ ಇರೋದೇ 24,800. ಇವತ್ತು ಮಾರ್ಕೆಟ್ ರಿಟರ್ನ್ ಅಥವಾ ರಿಕವರ್ ಆಗಿದ್ದು ರಿವರ್ಸ್ ಆಗಿದ್ದು ಇದೇ ಜಾಗದಿಂದ. ಸೊ ದಿಸ್ ಇಸ್ ಅ ವ್ಯಾಲ್ಯೂ ಮೋಸ್ಟ್ ಏರಿಯಾ ಅರ್ಥ ಮಾಡ್ಕೋಬೇಕಾಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ. ಸೊ ಫಸ್ಟ್ ಆಫ್ ಆಲ್ ಬ್ಯಾಂಕ್ ನಿಫ್ಟಿ ಸ್ವಿಚ್ ಮಾಡಿ ಡೇ ಆಂಗಲ್. ಓಕೆ, ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಏನ್ ಶಿವಕಾಸ್ ಮಾಡ್ತದೆ. ಓಕೆ, ಸೊ ದಿಸ್ ಅ ಪ್ಯಾಟರ್ನ್ ನೀವು ನೋಡಿರ್ಬೋದು. ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ ಬಂದ್ರೆ ಎಸ್ ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಆಗಿದೆ ಅಂಡ್ ಕಂಟಿನ್ಯೂಷನ್ ಆಗ್ಬೋದು, ಬೆಂಡ್ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಮತ್ತೆ ಈಗೇನಾಗಿದೆ ಸರ್, ಪಿಯರ್ಸಿಂಗ್ ಪ್ಯಾಟರ್ನ್ ಅಂತಿದೀವಿ. ಓಕೆ, ಇವೆರಡು ಕ್ಯಾಂಡಲ್ ನ ಕಾಂಬಿನೇಷನ್ ಆಡ್ ಮಾಡೋಣ ಸರ್. ಈ ಎರಡು ಕ್ಯಾಂಡಲ್ ನ ಕಾಂಬಿನೇಷನ್ ಆಡ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಕ್ಯಾಂಡಲ್ ಕಾಣುತ್ತೆ. ಸೊ ದಿಸ್ ಇಸ್ ಅ ರೆಡ್ ಕ್ಯಾಂಡಲ್. ಓಕೆ, ಅಂಡ್ ಕೆಳಗಡೆ ನಿಮ್ಗೆ ಗ್ರೀನ್ ಕ್ಯಾಂಡಲ್ ತರ ಈ ರೀತಿ ಒಂದು ಸಣ್ಣದಾದ ಎಳೆ ಕಾಣುತ್ತೆ. ದಿಸ್ ಇಸ್ ವಾಟ್ ಅ ವಿಕ್ ಅಂಡ್ ದಿಸ್ ಇಸ್ ವಾಟ್ ಅ
ಸೆಲ್ಲಿಂಗ್. ಓಕೆ, ಸೊ ಟೋಟಲಿ ಏನ್ ಕಾಣ್ತದೆ, ಹ್ಯಾಮರ್, ರೈಟಾ? ಸೊ ಈ ಹಂಗಾದ್ರೆ ಮಾರ್ಕೆಟ್ ಮೇಲೆಗಡೆ ಹೋಗೋ ಸಾಧ್ಯತೆ ಹೆವಿ ಇದೆ. ಇನ್ ಕೇಸ್ ಮಾರ್ಕೆಟ್ ಇದರ ಮೇಲೆಗಡೆ ಹೋದ್ರೆ ಯಾವ ಲೆವೆಲ್ ಅಪ್ಪ ಇದು 51,350 ಲೆವೆಲ್ ಬರುತ್ತೆ. ಸೊ ಡೇ ಆಂಗಲ್ ಇಂದ ಈ ರೀತಿ ಥಿಂಕ್ ಮಾಡಿದ್ರಿ. ಮೂವಿಂಗ್ ಎವರೇಜ್ ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರೋದು 51,400 ಲೆವೆಲ್ 50 ಡೇ. ಸೊ ಸಪೋರ್ಟ್ ಇವತ್ತು ತಗೊಂಡಾಗಿದೆ 50,900ಗೆ. ಮಾರ್ಕೆಟ್ ಈಸ್ ಹೋಲ್ಡಿಂಗ್ ಸ್ಟ್ರಾಂಗ್ ನಾವು. ಓಕೆ, ನಾವಿದೆಲ್ಲ ನೋಡ್ಕೊಂಡ್ವಿ. ಈಗ ಏನ್ ಮಾಡೋಣ, 30 ಮಿನಿಟ್ಸ್ ಬರೋಣ. 30 ಮಿನಿಟ್ಸ್ ಬಂದ್ಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ವಾಪಸ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ. ಓಕೆ, ವಾಟ್ ಇಸ್ ದ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಈಸ್ ಎಕ್ಸಾಕ್ಟ್ಲಿ ಹಿಯರ್ 51,300 ಲೆವೆಲ್. ಓಕೆ, ವೈ ದಿಸ್ ಇಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್? ನೀವು ನೋಡಿರಬಹುದು ಬಹಳಷ್ಟು ದಿನ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇತ್ತು. ಓಕೆ, ಈಗ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ ಆಗಿದೆ. ಓಕೆ, ಅರ್ಲಿಯರ್ ಏನಾಗಿತ್ತು ಸರ್, ರೆಸಿಸ್ಟೆನ್ಸ್ ಆಗಿತ್ತು, ಈಗ ಸಪೋರ್ಟ್ ತರ ವರ್ಕ್ ಮಾಡ್ತಾ ಇತ್ತು. ಈಗ ಬ್ರೇಕ್ ಡೌನ್ ಆದ್ಮೇಲೆ ಈಗ ಏನಾಗುತ್ತೆ ಸರ್, ವಾಪಸ್ ಮತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡುತ್ತೆ. ಓಕೆ, ಇದನ್ನೇ ನಾವು ಡಿಸ್ಕಷನ್ ಮಾಡಿದ್ವಿ ಡೇ ಆಂಗಲ್ ಪ್ರಕಾರ. ಇನ್ ಕೇಸ್ 51,300 ಮಾರ್ಕೆಟ್ ಏನಾದ್ರು 350 ಅಂತ ರೌಂಡ್ ನಂಬರ್ ತಗೊಳ್ಳೋಣ, 350 ಮೇಲ್ಗಡೆ ಹೋದ್ರೆ ದೇರ್ ಈಸ್ ಅ ರಾಲಿ ಅಬೌಟ್ ಟು ಕಮ್ ಟಿಲ್ 51,700 ಟು 51,800. ಇದನ್ನ ಯಾವ್ಯಾವ ಆಂಗಲ್ ಇಂದ ಥಿಂಕ್ ಮಾಡ್ತೀರಂದ್ರೆ ಸರ್, ನಂಬರ್ 1, ನಂಬರ್ 2 ಅಂಡ್ ನಂಬರ್ 3. ಓಕೆ, ಈ ಆಂಗಲ್ ಇಂದ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರು ಕೂಡ ಯು ವಿಲ್ ಹ್ಯಾವ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್, ದಟ್ ಇಸ್ 51,300 ಲೆವೆಲ್. ಓಕೆ, ಇಲ್ಲಿ ನಿಮ್ಮ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡ್ತೀರಿ. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ ಅಂದ್ರೆ, ಇಲ್ಲ ಮಾರ್ಕೆಟ್ ಇದೇ ಝೋನ್ ಒಳಗಿರ್ತದೆ ಅಂದ್ರೆ ಸರ್ ಅಷ್ಟೇನು ಚೆನ್ನಾಗಿರೋ ಟ್ರೇಡ್ ಸೆಟಪ್ಸ್ಗಳು ಸಿಗೋದಿಲ್ಲ ಅಂತ ಅನಿಸ್ತಾ ಇದೆ. ಓಕೆ, ಎನಿವೇ ಮೇಜರ್ ಸಪೋರ್ಟ್ಗಳು ಡ್ರಾ ಮಾಡೋಣ. ಓಕೆ, ದಿಸ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಓಕೆ, ಇವತ್ತೇನಾಗಿತ್ತು, ರೆಸಿಸ್ಟೆನ್ಸ್ ಕೆಲಸ ಮಾಡ್ತಾ ಇತ್ತು. ದಟ್ ಇಸ್ ಅರೌಂಡ್ 51,000 ಲೆವೆಲ್. ಹೌದಾ? ಎಸ್, ಸೂಪರ್. ಓಕೆ, ಮಾರ್ಕೆಟ್ ನಲ್ಲಿ ಇನ್ನೂ ಕೆಳಗಡೆ ಇರುವ ಸಪೋರ್ಟ್ ನ ಡ್ರಾ ಮಾಡಿದ್ರೆ ಎಲ್ಲಿ ಡ್ರಾ ಮಾಡಬಹುದು ಸರ್, 50,800 ಲೆವೆಲ್. ಓಕೆ, ನೋಡ್ಕೊಳ್ಳಿ ಸರ್, ಇವತ್ತು ಮಾರ್ಕೆಟ್ ಏನಾಗಿತ್ತು, ರಿಜೆಕ್ಷನ್ಸ್ ಮಾಡ್ತಾ ಇದ್ದ, ಅದ್ರ ಮೇಲೆ ಹೋಲ್ಡ್ ಮಾಡ್ದ, ಈ 51,000 ಮೇಲೆ ಹೋಲ್ಡ್ ಮಾಡಿದ್ದಾನೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಆಗಿ ಓಪನ್ ಆಗಲಿ, 51,100 ಆಗಲಿ, 51,000 ಓಪನ್ ಆಗಲಿ, ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಪ್ರಾಬ್ಲಮ್ ಇರೋದು ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ರಾಲಿ ಮಾಡಿ ಇಲ್ಲಿ ರಿಜೆಕ್ಷನ್ಸ್ ತೋರಿಸುವ ಚಾನ್ಸಸ್ ಇದೆ. ನೀವು ಏನ್ ಮಾಡ್ತೀರಿ, ಈ ರೀತಿ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡದೆ ಬ್ಲೈಂಡ್ಲಿ ಏನ್ ಮಾಡ್ತೀರಿ, ಇಲ್ಲಿ ಬಾಯ್ ಮಾಡ್ಲಿಕ್ಕೆ ಹೋಗ್ತೀರಿ, ಬಟ್ ಇಲ್ಲಿ ಸೆಲ್ಲಿಂಗ್ ಮೋಡ್ ಬರ್ತಾ ಇದೆ ಅನ್ನೋ ಒಂದು ಮೆಂಟಾಲಿಟಿ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಿ, ಈ ಜಾಗದಲ್ಲಿ ಸೆಲ್ಲಿಂಗ್ ಅನ್ನ ಪ್ಲಾನ್ ಹಾಕ್ಬಹುದು, ಬಟ್ ನಾಟ್ ಬಾಯಿಂಗ್ ಹಿಯರ್. ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದೆ ಅರೌಂಡ್ 51,300, ಯೂಶುವಲ್ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದ್ರೆ ಅರ್ಲಿಯರ್ ಸೆಲ್ ಆಫ್ ಇದ್ರೆ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಮತ್ತೆ ಪ್ರಯತ್ನ ಮಾಡ್ತಾರೆ, ದೊಡ್ಡ ರೆಡ್ ಕ್ಯಾಂಡಲ್ ಏನೋ ಆಗುತ್ತೆ ಅಂಡ್ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗುತ್ತೆ. ಅವಾಗ ನೀವು ಡೇ ಲೋ ಬ್ರೇಕ್ ಆಗುವ ಎಂಟ್ರಿ ಆಗ್ತೀರಿ, ಸ್ಮಾಲ್ ಎಸ್ ಎಲ್ ಇಡ್ತೀರಿ ಅಂಡ್ ಟಾರ್ಗೆಟ್ಸ್ ಕೂಡ 51,000 ವರೆಗೂ ಬರ್ತದೆ. ದಿಸ್ ಇಸ್ ಅ 300 ಪಾಯಿಂಟ್ ಮೂವ್. ದಿಸ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಟೇಕಿಂಗ್ ಅ ಟ್ರೇಡ್. ಓಕೆ, ಬೈ ಮಿಸ್ಟೇಕ್ ಮಾರ್ಕೆಟ್ 51,300 ಮೇಲೆ ಫ್ಲಾಟ್ ಆಗಲಿ ಗ್ಯಾಪ್ ಅಪ್ ಆಗಲಿ ಇಂದ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡಿದ್ದೆ ನಿಜ ಆದ್ರೆ, ಸೊ ವಿ ಆರ್ ರೆಡಿ ಫಾರ್ ಟಾರ್ಗೆಟ್ ಅಬೌಟ್ 51,600 ಆರ್ 51,800 ಲೆವೆಲ್. ಓಕೆ, ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದು ಹ್ಯೂಜ್ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ದೀನಿ, ಬಿಕಾಸ್ ಇಟ್ಸ್ ಅರೌಂಡ್ 300 ಪಾಯಿಂಟ್ಸ್ ಅಪ್. ಓಕೆ, ಇನ್ ಕೇಸ್ ಇದಕ್ಕಿಂತ ಜಾಸ್ತಿ ಹ್ಯೂಜ್ ಗ್ಯಾಪ್ ಅಪ್ ಆಗ್ಬೋದು, ವೈ ನಾಟ್ 600 ವರೆಗೂ ಓಪನ್ ಆಗ್ಬೋದು, ಬಟ್ ಸಸ್ಟೈನಬಿಲಿಟಿ ಕಷ್ಟ ಆಗುತ್ತೆ. ಬಟ್ 300 ಪಾಯಿಂಟ್ಸ್ ಇಸ್ ಅ ಮ್ಯಾನೇಜಬಲ್ ಲೆವೆಲ್ ಆಫ್ ಗ್ಯಾಪ್ ಅಪ್. ಓಕೆ, ಕೆಲವೊಮ್ಮೆ ಮಾರ್ಕೆಟ್ ಈ ರೀತಿ ಏನಲ್ಲ, ಇದೇ ಝೋನ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಅರೌಂಡ್ 51,000 ಅಥವಾ 51,300. ಓಕೆ, ಅವಾಗ ಏನ್ ಮಾಡ್ತೀರಿ, ಎಕ್ಸಾಕ್ಟ್ಲಿ ಇನ್ ಕೇಸ್ ಇದ್ರೊಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಂಡ್ರು ಅಡ್ಡಿಲ್ಲ, ಅಥವಾ ಸ್ಟ್ರಾಡಲ್ ಸ್ಟ್ರಾಂಗಲ್ ಎಕ್ಸಿಕ್ಯೂಟ್ ಮಾಡಿದ್ರು ಅಡ್ಡಿಲ್ಲ. ಓಕೆ, ಸ್ಟ್ರಾಂಗಲ್ ಅಂದ್ರೆ ಏನು, ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡ್ತೀರಿ. ಸ್ಟ್ರಾಡಲ್ ಅಂದ್ರೆ ಏನು, ಆಟ್ ದ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡ್ತೀರಿ. ಇದರಿಂದ ಏನಾಗುತ್ತೆ, IV ಡೌನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಇಂಡಿಯಾ ವಿಕ್ಸ್ ಬಗ್ಗೆ. ಓಕೆ, ನಿನ್ನೆ ಮೊನ್ನೆ ಅಂಡ್ ಇವತ್ತು ನೋಡ್ಕೊಂಡ್ರೆ 6.5% ಡೌನ್ ಆಗಿದೆ. ಸೊ ಇದರಿಂದ ಈಸಿ ದುಡ್ಡು ಆಗುತ್ತೆ ಸರ್. ದಟ್ಸ್ ಹೌ ಯು ಕ್ಯಾನ್ ಮೇಕ್ ಅ ಮನಿ. ಓಕೆ ಸರ್, ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಆಗಿ ಓಪನ್ ಆಗಲಿ 51,000 ಹತ್ರ ಓಪನ್ ಆಗಿ ಸ್ಲೋಲಿ ಕೆಳಗಡೆ ಬಿದ್ದರೆ ಕೂಡ ಈಸಿ ಕೆಳಗಡೆ ಹೋಗುದಿಲ್ಲ, ಪುಟ್ ತಗೊಳ್ಳೋದು ಉಪಯೋಗ ಇಲ್ಲ. ವೈ? ಬಿಕಾಸ್ ಸ್ಟ್ರಾಂಗ್ ಅಬೌಟ್ ಬೈಯಿಂಗ್ ಸರ್. ಓಕೆ, ಏನಾಗುತ್ತೆ, ಪ್ರತಿ ಆಂಗಲ್ ಮೇಲೆ ಕೆಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಜರ್ಕ್ ಬರುತ್ತೆ ಮಾರ್ಕೆಟ್ ಅಲ್ಲಿ, ನಿಮಗೆ ಪುಟ್ ದಿಂದನೂ ಈಸಿ ದುಡ್ಡು ಆಗೋದಿಲ್ಲ. ಸೊ ಈ ರೀತಿ ಆಗ್ತಾ ಇದ್ರೆ ಬೈ ಮಿಸ್ಟೇಕ್ ಮಾರ್ಕೆಟ್ ಕೆಳಗಡೆ ಬೀಳುತ್ತಪ್ಪ ಅಂದ್ರೆ ಯು ಕ್ಯಾನ್ ರೆಡಿ ಟು ಸೆಲ್ ದಿಸ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ. 51,300 ಸೆಲ್ ಮಾಡಬಹುದು, 51,600 ಸೆಲ್ ಮಾಡಬಹುದು. ದಿಸ್ ಇಸ್ ಹೌ ಯು ಕ್ಯಾನ್ ಪ್ಲಾನ್, ರೈಟ್? ಓಕೆ, ಸೊ ಈಗ ಟರ್ನಿಂಗ್ ಪಾಯಿಂಟ್ಸ್ ಗಳಿಗೆ ಫಿಬೋನಸಿ ಆಗ್ತಿದೆ. ಸೊ ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ ಇಲ್ಲಿದೆ ಅಂಡ್ ಅನದರ್ ಟರ್ನಿಂಗ್ ಪಾಯಿಂಟ್ ಇಲ್ಲಿದೆ. ಸೊ ಇದಕ್ಕೆ ನಾನು ಫಿಬೋನಸಿ ಹಾಕ್ತೀನಿ. ಸೊ ಸಿ ದಿಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 23.6 ಲೆವೆಲ್ ಎಲ್ಲ ಹಾಕೋಣ. ಓಕೆ, 0%, 1%. ಓಕೆ, ಈಗ ನೋಡ್ಕೋಬಹುದು ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಆಗೋದು 50,800 ಲೆವೆಲ್. ಯಾಕೆ 50% 61% ಮಾಡಿ ನಡುವೆ ಇದೆ, ಅದ್ರ ಜೊತೆಗೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇತ್ತು, ಸಪೋರ್ಟ್ ತರ ವರ್ಕ್ ಮಾಡುತ್ತೆ. ಬೈ ಮಿಸ್ಟೇಕ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು 50,900 ವರೆಗೂ ಅಥವಾ 50,850 ಕೆಳಗಡೆ ಆಸ್ಪಾಸ್ ಏನಾದ್ರು ಗ್ಯಾಪ್ ಡೌನ್ ಆದ್ರೆ ಯು ಕ್ಯಾನ್
ಟೇಕ್ ಫಾರ್ ಅಪಾರ್ಚುನಿಟಿ ಫಾರ್ ಬೈಯಿಂಗ್ ಹಿಯರ್ ವಿತ್ ಅ ಸ್ಮಾಲ್ SL ಅನ್ನೋ ಒಂದು ಸೂಚನೆ ಯೂಸಿಂಗ್ ಫಿಬೋನಸಿ ಕೂಡ ಸಿಗ್ತಾ ಇದೆ. ಓಕೆ, ಎಸ್, ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಅಂತ ಡಿಸ್ಕಷನ್ ಮಾಡಿದೀವಿ, ಈಗ ಗ್ಯಾಪ್ ಡೌನ್ ಆಂಗಲ್ ಡಿಸ್ಕಷನ್ ಮಾಡ್ತಿದೀವಿ. ಅಂಡ್ ಮೋರ್ ಓವರ್ ಆಲ್ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ 51,000 ಅಂತ ಹಿಡಿದು 51,300 ಒಳಗಡೆ. ಬಿಕಾಸ್ ಮಾರ್ಕೆಟ್ ಯಾವಾಗಲೂ ಈ ರೀತಿ ರಾಲಿ ಆದಾಗ ಕಂಟಿನ್ಯೂಸ್ಲಿ ರಾಲಿ ಆಗಬೇಕಾದ್ರೆ ದರ್ ಶುಡ್ ಬಿ ಪೊಟೆನ್ಶಿಯಲ್ ಇರಲ್ಲ, ಮಾರ್ಕೆಟ್ ಏನಾಗುತ್ತೆ ಪ್ರೈಸ್ ಆಕ್ಷನ್ ಸೈಡ್ ವೇ ಆಕ್ಷನ್ ನೋಡ್ತಾ ಇರ್ತದೆ. ಇದೇ ರೀತಿ ಆಗ್ಬಹುದು ಒಂದೆರಡು ದಿನ ಅನ್ನೋ ಚಾನ್ಸ್ ಇರ್ತದೆ. ಓಕೆ, ಮಾರ್ಕೆಟ್ ಕಂಟಿನ್ಯೂಷನ್ ಆಗ್ಬೇಕಂದ್ರೆ 51,300 ಮೇಲೆ ನಿಮಗೊಂದು ವ್ಯಾಲ್ಯೂ ಏರಿಯಾ ಕ್ರಿಯೇಟೆಡ್ ಅಂಡ್ ಫ್ರೀ ವೇ ಸಿಗುವ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ಹಿಯರ್ ಟು ಟೇಕ್ ಹಿಯರ್ ಪೊಸಿಷನ್ಸ್. ಬಟ್ ಈ ಕಡೆ ಪುಟ್ ತಗೊಳ್ಳೋದು ಅಷ್ಟು ಈಸಿ ಇಲ್ಲ, ಬಟ್ ಇದೇ ಜಾಗದಲ್ಲಿ ಪುಟ್ ತಗೊಳ್ಳೋಕೆ ಈಸಿ ಇದೆ ಇನ್ ಕೇಸ್ ರಿಜೆಕ್ಷನ್ ಸಿಕ್ಕರೆ. ಓಕೆ, ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಬ್ಯಾಂಕ್ ನಿಫ್ಟಿ ಒಳಗಡೆ. ಆಪ್ಷನ್ ಚೇನ್ ನೋಡೋಣ. ಓಕೆ, ಮೇಜರ್ ಲೆವೆಲ್ ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗಿರೋದು 51,000 ನೆಲೆಯಲ್ಲಿ. ಓಕೆ, ಎಷ್ಟಪ್ಪ ಅಂದ್ರೆ 24 ಲಕ್ಷ. ಈ ಕಡೆನೂ ಸರ್ 21 ಲಕ್ಷ ಇದೆ ಸರ್. ಲಾಜಿಕಲಿ ಥಿಂಕ್ ಮಾಡಿ 306 ಪ್ಲಸ್ 160 ಎಷ್ಟಾಗುತ್ತೆ? ಒಂದು 460 ಬರುತ್ತೆ ಸರ್. ಎರಡು ಕಡೆ ಚೆಕ್ ಮಾಡಿ 51,500 ಹಿಡಿದು ಈ ಕಡೆ ಕೆಳಗಡೆ 50,500 ವರೆಗೂ ಇವರಂತೂ ಸೇಫ್ ಸರ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಇದ್ರ ನಡುವೆ ಏನಾದ್ರು ಕ್ಲೋಸ್ ಆದ್ರೆ ಒಂದು ಪ್ರೀಮಿಯಂ ಕಲೆಕ್ಟ್ ಮಾಡುವಂತ ಮೆಂಟಾಲಿಟಿ ಜನ. ಓಕೆ, ಇನ್ ಕೇಸ್ ಮಾರ್ಕೆಟ್ 51,300 ಐ ಆಮ್ ಟಾಕಿಂಗ್ ಅಬೌಟ್ ಟೆಕ್ನಿಕಲ್ ಲೆವೆಲ್. ಓಕೆ, ಅದನ್ನ ಮೇಲ್ಗಡೆ ನಿಂತ್ಕೊಂಡ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಥವಾ ಓಪನ್ ಇಂಟ್ರೆಸ್ಟ್ ಕಾಣೋದೇ 51,500 ಲೆವೆಲ್. ಓಕೆ, ಸೊ ಆಸ್ ಆಫ್ ನಾವು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ರೈಟಿಂಗ್ ಇದೆ 16, 14, 19, 32. ಓಕೆ, ಹೆವಿಯೆಸ್ಟ್ ಓಪನ್ ಇಂಟ್ರೆಸ್ಟ್ ರೈಟಿಂಗ್ ಇದೆ ಕಾಲ್ ನಲ್ಲಿ. ಪುಟ್ ನಲ್ಲಿ ಓಕೆ ಸರ್ 51,000 ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಹೆವಿ ಓಪನ್ ಇಂಟ್ರೆಸ್ಟ್ ಕಾಣೋದು 50,800 ಹತ್ರ ಕಾಣ್ತದೆ. ಅಂಡ್ ಟೆಕ್ನಿಕಲ್ ಲೆವೆಲ್ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಅದೇ. ಓಕೆ, ಇನ್ ಕೇಸ್ ಅಂದ್ರೆ 51,000 ಬ್ರೇಕ್ ಆಗ್ತಾ ಇದ್ರೆ ಸ್ಲೋಲಿ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ತಾ ಇದ್ರೆ 50,800 ವರೆಗೂ ಹೋಗ್ಬೋದು. ಅವಾಗ ನೀವು ಕಾಲ್ ರೇಟಿಂಗ್ ಮಾಡಿದ್ರು ಅಡ್ಡಿ ಇಲ್ಲ ಅನ್ನುವಂತ ಪೊಸಿಷನ್ ಇದೆ. ಓಕೆ, ಬಟ್ ಮೇಲೆಗಡೆ ಹೋದ್ರೆ ಬಹಳಷ್ಟು ಅಡೆತಡೆಗಳು ಕಾಣ್ತದೆ, ಓಪನ್ ಇಂಟ್ರೆಸ್ಟ್ ಹೆವಿ ಇದೆ. ಬಟ್ ಮಾರ್ಕೆಟ್ ಇದನ್ನ ಪಾಸ್ ಆನ್ ಮಾಡಬಹುದು ಇನ್ ಕೇಸ್ 51,300 ಮೇಲೆಗಡೆ ಮೊಮೆಂಟಮ್ ಆದ್ರೆ ಯು ಕ್ಯಾನ್ ಈಸಿಲಿ ಗೋ ಟಿಲ್ 51,500 or 51,600 ಲೆವೆಲ್. ಓಕೆ, ಸೊ ಓಪನ್ ಇಂಟ್ರೆಸ್ಟ್ ಕೂಡ ನೀಟಾಗಿ ಅನಾಲಿಸಿಸ್ ಮಾಡಿದ್ರಿ. ಓಕೆ, ಆಪ್ಷನ್ ಚೇನ್ ಲೈವ್ ಅಲ್ಲಿ ಓದ್ಲಿಕ್ಕೆ ಬರಲ್ವಾ? ಡೋಂಟ್ ವರಿ, ಆಲ್ರೆಡಿ ನಾವು ಈ ರೀತಿ ವಿಡಿಯೋಗಳನ್ನ ಜಾಸ್ತಿ ಯೂಟ್ಯೂಬ್ ಲೈವ್ ಅಲ್ಲಿ ಮಾಡಿ ಇಟ್ಕೊಂಡಿದೀವಿ. ಅಂಡ್ ಕೆಲವೊಂದು ಆಪ್ಷನ್ ಚೇನ್ ಪ್ಲೇ ಲಿಸ್ಟ್ ಒಳಗೆ ಕೂಡ ಹಾಕಿಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ, ಕಲ್ತ್ಕೊಳ್ತೀರಿ. ಓಕೆ, ಸೊ ಲೆಟ್ ಅಸ್ ಗೋ ಟು ಫಿನ್ ನಿಫ್ಟಿ. ಓಕೆ, ಫಿನ್ ನಿಫ್ಟಿಯಲ್ಲಿ ನೀವು ಡಿಸ್ಕಷನ್ ಮಾಡಿದ ಮೇಜರ್ ಪವರ್ಫುಲ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದ್ದೆಲ್ಲಪ್ಪ ಅಂದ್ರೆ ಇಲ್ಲಿ ನಾವು ಎಕ್ಸಾಕ್ಟ್ಲಿ ಇದನ್ನ ಡಿಸ್ಕಷನ್ ಮಾಡಿದ್ವಿ. ಏನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ಏನಾದ್ರೂ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಬಹುದಂತ ಡಿಸ್ಕಷನ್ ಮಾಡಿದ್ವಿ. ಎಸ್ ಇಟ್ ಹ್ಯಾಸ್, ಇದು ಆಗಿದೆ ಈಗ. ಓಕೆ, ನಾವು ಇನ್ ಕೇಸ್ ಏನಾದ್ರೂ ಗ್ಯಾಪ್ ಅಪ್ ಆಗಲಿ, ಮಾರ್ಕೆಟ್ ಕೆಳಗಡೆ ಬರಲಿ, ಓಕೆ ಏನಾದ್ರೂ ಡಬ್ಲ್ಯೂ ಪ್ಯಾಟರ್ನ್ ಆಗಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ. ಸೊ 23,550 ಲೆವೆಲ್ ಓಕೆ ಕುಡ್ ಬಿ ಅ ಮೇಜರ್ ನಾವು ಸಪೋರ್ಟ್ ಅಂತ ಮಾರ್ಕ್ ಮಾಡಿದ್ವಿ. ಇದರ ಕೆಳಗಡೆ ಲೋವರ್ ಐಮ್ ಆದ್ರೆ ಮಾತ್ರ ಅಂದಿದ್ವಿ, ಆಗ್ಲೇ ಇಲ್ಲ. ದಟ್ಸ್ ಅ ಈಸಿಯೆಸ್ಟ್ ವರ್ಕೌಟ್ ಟು ಗೋ ಅಪ್ ಸೈಡ್. ಓಕೆ, ಇಲ್ಲಿ ನೀವು ಟ್ರೇಡ್ ತಗೊಂಡಿದ್ರೆ ಎಸ್ ಸರ್ ಐ ಹ್ಯಾಡ್ ಟೇಕನ್ ಐರನ್ ಫ್ಲೈ ಸ್ಟ್ರಾಟಜಿ ಇದೆ. ಸೊ ಮಾಡಿಫೈಡ್ ಇದೆ +2, -3, +1. ನಾಳೆ ಇದ್ರ ಸಕ್ಸಸ್ಫುಲ್ ಆದ್ಮೇಲೆ ನಿಮಗೆ ರಿವೀಲ್ ಮಾಡ್ತೀನಿ ಯಾವ ರೀತಿ ಸ್ಟ್ರಾಟಜಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿ. ಓಕೆ, ಎನಿವೇ ಸಿ ಹಿಯರ್ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಓಕೆ 23,650 ಆಗಲಿ ಅಥವಾ 23,750 ಆಗಲಿ ಇದ್ರ ಒಳಗಡೆ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಏನಿಲ್ಲ ಸರ್, ಮಾರ್ಕೆಟ್ ಅಲ್ಲಿ ಒಂದು ಬೌಂಡ್ರಿ ಬೇಕು ಸರ್, ಒಂದು ಸೆಲ್ಲಿಂಗ್ ಝೋನ್ಗಾದ್ರೂ ಬೇಕು, ಬೈಯಿಂಗ್ ಝೋನ್ಗಾದ್ರೂ ಬೇಕು. ನಡುವೆ ಇಲ್ಲಿ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಹೋದ್ರೆ ಈಸಿ ಇರೋದಿಲ್ಲ ಅಥವಾ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಡ್ರಿ. ಓಕೆ, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಓಪನಿಂಗ್ ಅರೌಂಡ್ 23,750 ಇಂದ ಓಪನ್ ಆಗಿ 23,800 ಹತ್ರ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಸರ್. ದಿನ್ ಇಯರ್ ವಿ ಹ್ಯಾವ್ ರೆಸಿಸ್ಟೆನ್ಸ್ ಹಿಯರ್, ಮಾರ್ಕೆಟ್ ನ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅಬ್ಸರ್ವೇಷನ್ ಮಾಡ್ಕೊಳ್ರಿ, ಟ್ರೇಡ್ ತಗೊಳ್ಳಿ. ಓಕೆ, ಮಾರ್ಕೆಟ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದೆ 23,900 ಹತ್ರ ಓಪನ್ ಆಗಿದೆ. ಇವಾಗ ಏನ್ ಮಾಡ್ತೀರಿ ಸರ್? ಒಂದು ಏನಾಗಬಹುದು, ಇದು ರೆಡ್ ಕ್ಯಾಂಡಲ್ ಆಗ್ತಾ ಇದೆ, ಕಂಟಿನ್ಯೂಸ್ ಸೆಲ್ ಆಫ್ ಆಗ್ತಾ ಇಲ್ಲಿ ಬರಬಹುದು. ಇಲ್ಲಿಂದ ನಿಮ್ಗೆ ಏನಾದ್ರು ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತಾ ಅಥವಾ ಇದನ್ನ ಬ್ರೇಕ್ ಡೌನ್ ಮಾಡ್ತಾನ? ಕ್ವೆಶ್ಚನ್ ಮಾರ್ಕ್ ಅಲ್ಲಿದೆ. ಓಕೆ, ಇನ್ ಕೇಸ್ ಇನ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆಗಿದ್ದನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಮಾಡದ್ದೇ ಆದ್ರೆ ಸೊ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಆಫ್ ಏನಾಗುತ್ತೆ ಸಪೋರ್ಟ್ ನ ಮತ್ತೆ ವಾಪಸ್ ಬ್ರೇಕ್ ಡೌನ್ ಮಾಡಿದಾರೆ ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಒಂದು ಸೆಲ್ಲಿಂಗ್ ಬರುತ್ತೆ. ಮಾರ್ಕೆಟ್ ಗುಡ್ ಬಿ ಈಸಿಲಿ ಬ್ರೇಕಿಂಗ್ ಡೌನ್ ಟಿಲ್ 23,700 to 23,600. ಇಲ್ಲ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ದೆ ನಿಜ ಆದ್ರೆ ಈ ರೀತಿ ಏನಾದ್ರು ಪ್ಯಾಟರ್ನ್ ಸಿಗ್ತಾ ಇದೆಯಾ ಅಬ್ಸರ್ವ್ ಮಾಡ್ತೀರಿ. ಸಿಕ್ಕರೆ ಟ್ರೇಡ್ ತಗೋತೀರಿ ಫಾರ್ 24,000 ಲೆವೆಲ್. ಓಕೆ, ಗ್ಯಾಪ್ ಅಪ್ ಆಂಗಲ್ ಥಿಂಕ್ ಮಾಡಿದ್ರಿ ಸರ್, 23,600 ಓಪನ್ ಆಯ್ತು ಮಾರ್ಕೆಟ್, ಏನ್ ಮಾಡ್ತೀರಿ? ಓಕೆ ಸರ್, ನಮ್ಮ ವ್ಯಾಲ್ಯೂ ಏರಿಯಾ ನಾವು ಡ್ರಾ ಮಾಡಿ ಇಟ್ಕೊಂಡಿದೀವಿ 23,500 and 23,550 ಒಳಗಡೆ ಎಲ್ಲಾದ್ರೂ ಬಾಯಿಂಗ್ ಅಪರ್ಚುನಿಟಿ ಸಿಗುತ್ತಾ? Yes, again you can go for a buying opportunity with a small SL. That is how we can plan here. Okay sir, in case by mistake market 23,550 ನ ಅಥವಾ 23,500 ಅನ್ನ ಬ್ರೇಕ್ ಡೌನ್ ಮಾಡಿದ್ರೆ ನಿಜ ಆದ್ರೆ ಅವಾಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇ ಇದೆ. ಸೊ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ಬೋದು ಲೋವರ್ ಆಗಿ ಅಂತ ಹೇಳಿ 23,300 ವರೆಗೂ ಕೂಡ ಹೋಗ್ಬೋದು.
ಓಕೆ, ಸೊ ಆಪ್ಷನ್ ಚೈನ್ ಅನಾಲಿಸಿಸ್ ಕೂಡ ಮಾಡೋಣ. ಇದ್ರೊಳಗಡೆ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಿ. ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಲೆವೆಲ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರೋದು 23,600 ಲೆವೆಲ್ ಅಲ್ಲಿ. ಓಕೆ, ಅಂಡ್ 23,700 ಅಲ್ಲಿ 11 ಲಕ್ಷ. ಸೊ 23,700 ಅಲ್ಲಿ 600 ಅಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿದ್ದು ನೋಡ್ರಿ 25 ಲಕ್ಷ ಇದೆ. ಓಕೆ, ಈ ಕಡೆ ನೋಡ್ಕೊಳ್ಳಿ 23,700 ಲೆವೆಲ್ ಅಲ್ಲಿ ಓಕೆ 14.5 ಲಕ್ಷ, 14 ಲಕ್ಷ ಅಂದ್ರೆ ಕಾಲ್ ರೇಟಿಂಗ್ ಇದ್ದಾರೆ. ಓಕೆ, ಪ್ರಾಬಬಲಿ ಸ್ಟಾರ್ಟ್ ಕೂಡ ಇರಬಹುದು. ಓಕೆ, ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಇನ್ ಕೇಸ್ ಏನಾದ್ರೂ 23,800 ನ ಮಾರ್ಕೆಟ್ ಟೆಕ್ನಿಕಲಿ ನಾವು ಡ್ರಾ ಮಾಡಿದ ರೆಸಿಸ್ಟೆನ್ಸ್ ನ ಹತ್ರನ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ, ಅದನ್ನ ದಾಟಿದ್ರೆ ಮಾತ್ರ ನಿಮ್ಗೆ ಒಂದು ಚೆನ್ನಾಗಿರೋ ಮೊಮೆಂಟಮ್ ಸಿಗೋ ಚಾನ್ಸ್ ಇದೆ. ದಟ್ ಇಸ್ 23,900 ಆರ್ 24,000 ಕೂಡ. ಓಕೆ, ಸೊ 23,800 ಇಸ್ ಅ ಮೇಜರ್ ಪಿವೋಟ್ ಪಾಯಿಂಟ್ ಇದೆ. ನಾಳೆ ಮಾರ್ಕೆಟ್ ಆಸ್ ಅ ರೌಂಡ್ ನಂಬರ್ ಫಿಗರ್ ತರ ಇಲ್ಲಿ ಕೂಡ ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇದೆ, ಬಿಕಾಸ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಆನ್ ದ ಅಪ್ಪರ್ ಅಂಡ್ ಬಾಟಮ್. ಓಕೆ, ಅಂಡ್ ರೌಂಡ್ ನಂಬರ್ ಸೈಕಾಲಜಿ 23,800 ಕುಡ್ ಬಿ ಅ ಹೈಯೆಸ್ಟ್ ಕ್ಲೋಸಿಂಗ್ ಪ್ರಾಬಬಿಲಿಟಿ ಇದೆ, ಮ್ಯಾಕ್ಸ್ ಪೇನ್ ಅಂತೀವಿ ಇದಕ್ಕೆ. ಓಕೆ, ಸೊ ಆಪ್ಷನ್ ಚೈನ್ ಪ್ರಕಾರ ನೀವು ಕೂಡ ನೋಡ್ಕೊಂಡಿದ್ರಿ ಫಿನ್ ನಿಫ್ಟಿ ಒಳಗಡೆ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಂಡ್ ಮೇಜರ್ ಸಪೋರ್ಟ್ ಗಳು ಕೂಡ ಎಲ್ಲಿದೆ. ನೋ ಟ್ರೇಡಿಂಗ್ ಝೋನ್ ಮ್ಯಾಕ್ಸಿಮಮ್ 23,700 ಹಿಡಿದು 23,600 ಒಳಗಡೆ ಇದ್ರೆ ನಾವು ನೋ ಟ್ರೇಡಿಂಗ್ ಝೋನ್ ಮಾಡೋಣ, ಅಥವಾ ಸ್ಟ್ರಾಂಗ್ಲಿಂಗ್ ಮಾಡೋಣ, ಅಂದ್ರೆ ಔಟ್ ಆಫ್ ಮನಿ ಕಾಲ್ ಬಂದ್ಬಿಟ್ಟು ಸೆಲ್ ಮಾಡೋದು, ಆ ರೀತಿ ವರ್ಕ್ ಮಾಡೋಣ. ಓಕೆ, ಇದ್ರೊಳಗೆ ಏನಾದ್ರೂ ಚೇಂಜಸ್ ಇದ್ರೆ ನಾನೇನ್ ಮಾಡ್ತೀನಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಅಥವಾ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ, ನೋಡ್ಕೋತೀರಿ, ಅದನ್ನ ಜಾಯ್ನ್ ಆಗ್ತೀರಿ. ಇನ್ ಕೇಸ್ ಏನಾದ್ರೂ ಚೇಂಜಸ್ ಇದ್ರೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆ, ನಾಳೆ ಸಂಜೆ ಓಕೆ 7:15 ನಾವು ಬ್ಯಾಚ್ ನಂಬರ್ 7 ಶುರು ಮಾಡ್ತಾ ಇದೀವಿ. ಓಕೆ, ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಸಿಲೆಬಸ್ ಕಾಪಿ ಕೆಳಗಡೆ ಇದೆ. ಓಕೆ, ಎನಿ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ. ಥ್ಯಾಂಕ್ ಯು ವೆರಿ ಮಚ್.